ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಬಳ್ಳಾರಿಯಲ್ಲಿ ಆದಂತಹ ಘಟನೆ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿದೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅಲ್ಲಿ ಬರೀ ಒಂದು ಬ್ಯಾನರ್ ಕಟ್ಟೋ ವಿಚಾರಕ್ಕೆ ನಡೆದಂಥ ಒಂದು ಗಲಾಟೆ, ಎರಡು ಗುಂಪುಗಳ ನಡುವೆ ಗಲಾಟೆ ಮಾಡ್ಕೊಂಡಿದ್ದಾರೆ. ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ರಾಜಶೇಖರ್ ಅಂತೇಳಿ ಕಾಂಗ್ರೆಸ್ ಕಾರ್ಯಕರ್ತ. ಈತನ ಬೆನ್ನಿಗೆ ಒಂದು ಗುಂಡು ಬಿದ್ದಿದ್ದರಿಂದಾಗಿ ಆತ ಸಾವನ್ನಪ್ಪಿದ್ದಾನೆ. ಆದರೆ ಘಟನೆ ಯಾಕಾಯಿತು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಇಲ್ಲೊಂದು ಗಲಭೆ ಆಯಿತು, ಒಂದು ಬ್ಯಾನರ್ ಕಟ್ಟೋ ಒಂದು ವಿಚಾರ. ಸೊ ಆ ಒಂದು ಬ್ಯಾನರ್ ಕಟ್ಟೋ ಒಂದು ವಿಚಾರಕ್ಕೆ ಸತೀಶ್ ರೆಡ್ಡಿ ಅಂದರೆ ಅಲ್ಲಿನ MLA ನಾರಾ ಭರತ್ ರೆಡ್ಡಿ ಅವರ ಆಪ್ತ, ಸೊ ಆ ಸತೀಶ್ ರೆಡ್ಡಿ ಅವರ ಬೆಂಬಲಿಗರು, ಜೊತೆಗೆ ಜನಾರ್ದನ್ ರೆಡ್ಡಿ ರಾಮುಲು ಕೂಡ ಅಲ್ಲಿಗೆ ಬಂದಾಗ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ಗಲಾಟೆಯಲ್ಲಿ ಇನ್ವಾಲ್ವ್ ಆಗಿದ್ದು. ಸೊ ಎರಡೂ ಗುಂಪುಗಳು ಪರಸ್ಪರ ಬಡದಾಡ್ಕೊಳ್ಳುವಾಗ ಇದಕ್ಕಿದ್ದಂತೆ ಫೈರ್ ಓಪನ್ ಆಗಿದೆ, ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಹಾಗೆ ಮಿಸ್ಫೈರ್ ಆಗಿ ಒಬ್ಬನಿಗೆ ಗುಂಡು ತಗುಲಿದೆ ಅನ್ನುವಂಥದ್ದು ಈಗ ಪ್ರಾಥಮಿಕ ವರದಿ. ಆದರೆ ಕೆಲವೊಂದಿಷ್ಟು ಜನ ಆರೋಪ ಮಾಡೋ ಪ್ರಕಾರ, ಸ್ವತಃ ಶ್ರೀರಾಮುಲು ಅವರು ಆರೋಪ ಮಾಡೋ ಪ್ರಕಾರ ಪಾಯಿಂಟ್ ಬ್ಲಾಂಕ್ನಲ್ಲೇ ಗುಂಡು ಹಾರಿಸಿದರೆ, ಇದು ಆಕಸ್ಮಿಕವಾಗಿ ಆಗಿರುವಂಥದ್ದಲ್ಲ, ಬೇಕು ಅಂತ ಟಾರ್ಗೆಟ್ ಮಾಡಿದರೆ. ಜನಾರ್ದನ್ ರೆಡ್ಡಿ ಅವರನ್ನ ಟಾರ್ಗೆಟ್ ಮಾಡಲಾಗಿತ್ತು, ಅಕಸ್ಮಾತ್ತಾಗಿ ಅವರು ಬಚಾವಾದರು, ಇದು ಬೇರೆಯವರೊಬ್ಬರು ಬಲಿಯಾಗಿದ್ದಾರೆ ಅನ್ನುವಂಥದ್ದು ಆರೋಪಗಳು ಬರ್ತಾ ಇವೆ. ಈಗ ಆಗಿರುವಂಥ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ, ಪೊಲೀಸರು ಒಂದಷ್ಟು ಜನರನ್ನ ಈಗ ವಶಕ್ಕೆ ಪಡೆದಿದ್ದಾರೆ, ಗನ್ಮ್ಯಾನ್ಗಳನ್ನು. ಇದರಲ್ಲಿ ಸರ್ಕಾರಿ ಗನ್ಮ್ಯಾನ್ಗಳು ಕೂಡ ಇದ್ದಾರೆ. ಅವ್ರ ಹತ್ರ ಇರುವಂಥ ಗನ್ಗಳನ್ನು ವಶಕ್ಕೆ ಪಡಿಸ್ಕೊಂಡಿದ್ದಾರೆ, ಸುಮಾರು 5 ಗನ್ಗಳು. ಆದರೆ ಈ ಗನ್ಗಳಿಂದ ಬುಲೆಟ್ಸ್ ಹಿಡಿದಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಾಥಮಿಕವಾಗಿ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ರಾಜಶೇಖರ್ನ ಬಲಿ ತಗೊಂಡಂತಹ ಆ ಗುಂಡು ಯಾರ ಗನ್ನಿಂದ ಸಿಡಿದಿರೋದು ಅನ್ನುವಂಥದ್ದು ಈಗಿರೋ ಪ್ರಶ್ನೆ. ಆ ಗನ್ ಇದುವರೆಗೂ ಕೂಡ ಸಿಕ್ಕಿಲ್ಲ, ಅದನ್ನು ಎಲ್ಲೋ ಬಚ್ಚಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆ ಗನ್ಮ್ಯಾನ್, ಆ ಗುಂಡನ್ನು ಹಾರಿಸಿರೋ ಅಂಥ ಪ್ರಾಬಿಬಿಲಿಟಿ ಇರುವಂಥ ಒಬ್ಬ ಗನ್ಮ್ಯಾನ್, ಆತ ಕೂಡ ಅಬ್ಸ್ಕಾಂಡಿಂಗ್ ಆಗಿದ್ದಾನೆ ಅನ್ನುವಂಥದ್ದನ್ನು ಹೇಳ್ತಾರೆ. ಆತನ ಬಗ್ಗೆನೂ ಕೂಡ ಯಾವುದು ಮಾಹಿತಿ ಇಲ್ಲ. ಯಾಕೆ ಪೊಲೀಸರು ಇಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಅಪಸ್ವರಗಳು ಬರ್ತಾವೆ. ಈಗಾಗಲೇ SP ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಪಾಪ ಅವರು ಮೊನ್ನೆ ಅವತ್ತಾನೇ ಚಾರ್ಜ್ ತೊಗೊಂಡಿದ್ದು, ಬೆಳಿಗ್ಗೆ ಅವತ್ತು ರಾತ್ರಿ ಆಗಿರುವಂಥ ಘಟನೆ. ಅವರನ್ನು ಬಲಿಪಶು ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ, ಸರಿಯಾಗಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಿಲ್ಲ ಅಂತ. ಆದರೆ ಮುಂಚೆನೇ ಗೊತ್ತಿರಲಿಲ್ವಾ ಇಲ್ಲಿ ಈ ಥರದ್ದು ಒಂದಷ್ಟು ಸೆನ್ಸಿಟಿವ್ ಏರಿಯಾ ಇದು? ಮಾರನೇ ದಿನ ವಾಲ್ಮೀಕಿ ಪುತ್ಥಳಿ ಅನಾವರಣ ಮಾಡೋದಕ್ಕೆ ಇವರು ರೆಡಿ ಆಗಿದ್ದಾರೆ. ಏನಾದರೂ ಒಂದು ಘಟನೆ ಆಗಬಹುದು, ಒಂದು ಹೆಚ್ಚಿನ ಫೋರ್ಸಲ್ಲಿ ಡೆಪ್ಲಾಯ್ ಮಾಡೋಣ ಅನ್ನುವಂಥದ್ದಕ್ಕೆ ಯಾಕೆ ಪೊಲೀಸರು ಮುಂದಾಗಲಿಲ್ಲ? ಬರೀ 1-2-3 ಕಾನ್ಸ್ಟೇಬಲ್ಗಳನ್ನು ಹಾಕಿ ಅಷ್ಟಕ್ಕೆ ಯಾಕೆ ಸುಮ್ಮನೆ ಆದರು? ಯಾಕೆ ಅವ್ರಿಗೆ ಇಂಟೆಲ್ ಇರಲಿಲ್ವಾ ಈ ವಿಚಾರವಾಗಿ ಅನ್ನೋದಂಥ ಬಗ್ಗೆನೂ ಕೂಡ ಪ್ರಶ್ನೆಗಳಿವೆ. ಈಗ ಇವತ್ತು ನಾವು ಮಾತಾಡ್ತಾ ಇರುವಂಥ ವಿಚಾರ, ಈ ಖಾಸಗಿ ಗನ್ಮ್ಯಾನ್ಗಳೇನಿದಾರಲ್ಲ, ಸಾಕಷ್ಟು ಸಮಯದಲ್ಲಿ ನಾವು ನೋಡ್ತೀವಿ, ಸಾಕಷ್ಟು ಬಾರಿ ಕೆಲವೊಂದಷ್ಟು ಜನ ಬಿಸ್ನೆಸ್ ಮ್ಯಾನ್ಗಳು ಅಥವಾ ತಮ್ಮ ಪ್ರಾಣಕ್ಕೆ ಏನೋ ತೊಂದರೆ ಇದೆ ಅಂತ ಹೇಳುವಂಥವ್ರು ಕೆಲವೊಂದಷ್ಟು ಜನ ಗನ್ಮ್ಯಾನ್ಗಳನ್ನು ಇಟ್ಕೊಂಡಿರ್ತಾರೆ. ಆದರೆ 1-2 ಗನ್ಮ್ಯಾನ್ಗಳು ಇರುವಂಥದ್ದನ್ನು ನೋಡ್ತೀವಿ. ಈತ ಸತೀಶ್ ರೆಡ್ಡಿ ಸಾಕಷ್ಟು ಗನ್ಮ್ಯಾನ್ಗಳನ್ನು ಇಟ್ಕೊಂಡಿದ್ರು ಅನ್ನೋಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ. ಹಾಗಾದರೆ ಈ ಗನ್ಮ್ಯಾನ್ಗಳ ಹತ್ರ ಇರುವಂಥ ಗನ್, ಅಫ್ಕೋರ್ಸ್ ಅವರಿಗೆ ಟ್ರೈನಿಂಗ್ ಆಗಿರುತ್ತೆ, ಲೈಸೆನ್ಸ್ ಪಡೆದೇ ಅವ್ರು ಗನ್ನನ್ನು ಇಟ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ. ಅಫ್ಕೋರ್ಸ್ ಆ ರೀತಿಯೇ ಆಗುತ್ತೆ. ನಾವು ಸಾಕಷ್ಟು ಬಾರಿ ನೋಡಿದಾಗ, ಸಾಕಷ್ಟು ಸಂದರ್ಭಗಳಲ್ಲಿ ಅವ್ರಿಗೂ ಕೂಡ ಲೈಸೆನ್ಸ್ ಇರುವಂಥ ಗನ್ನನ್ನೇ ಅವ್ರು ಇಟ್ಕೊಂಡಿರ್ತಾರೆ. ಆದರೆ ಅವರಿಗೆ ಫೈರ್ ಓಪನ್ ಮಾಡೋದಕ್ಕೆ ಪರ್ಮಿಷನ್ ಇರುತ್ತಾ? ಗಾಳಿಲೇ ಗುಂಡು ಹಾರಿಸುವಂಥದ್ದಾಗಲಿ ಅಥವಾ ತಾವು ಯಾರನ್ನ ಸೇಫ್ ಗಾರ್ಡ್ ಮಾಡ್ತಿರ್ತಾರೋ ಅವರ ಆತ್ಮರಕ್ಷಣೆಗೋಸ್ಕರ ಅವರು ಫೈರ್ ಮಾಡಬಹುದಾ? ಇಂಥದ್ದೊಂದಷ್ಟು ಅನುಮಾನಗಳು ಕಾಡ್ತಾ ಇವೆ. ಇದರ ಬಗ್ಗೆ ಇವತ್ತು ನಾನು ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂಥ ಟೈಗರ್ ಅಶೋಕ್ ಕುಮಾರ್ ಅವ್ರ ಜೊತೆಗೆ ಮಾತಾಡೋಣ. ಯಾಕಂದರೆ ಇಂಥ ಬೇರೆ ಬೇರೆ ಪ್ರಕರಣಗಳನ್ನು ಅವರು ಕೂಡ ನೋಡಿರ್ತಾರೆ. ಇಂಥ ಸಂದರ್ಭದಲ್ಲಿ ಹೇಗೆ ಪೊಲೀಸರು ರಿಯಾಕ್ಟ್ ಮಾಡ್ತಾರೆ, ಇನ್ಫ್ಯಾಕ್ಟ್ ಆ ಖಾಸಗಿ ಗನ್ಮ್ಯಾನ್ಗಳಿಗೆ ಇರುವಂತಹ ಸವಲತ್ತು, ಅವರಿಗಿರುವಂಥ ಒಂದು ಅವಕಾಶಗಳು ಏನೇನು ಅನ್ನುವಂಥದ್ರ ಬಗ್ಗೆ ನಾವೀಗ ಮಾತಾಡೋಣ. ಟೈಗರ್ ಅಶೋಕ್ ಕುಮಾರ್ ಅವರಿಗೆ ಫೋನ್ ಮಾಡಿ ಅವ್ರು ಏನು ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ. ಸರ್ ನಮಸ್ತೆ, ಹೇಗಿದ್ದೀರಿ ಸರ್? ನಮಸ್ಕಾರ ರೆಹಮಾನ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಗುಡ್, ಹ್ಯಾಪಿ ನ್ಯೂ ಇಯರ್ ಸರ್. ಹ್ಯಾಪಿ ನ್ಯೂ ಇಯರ್ ಸರ್. ಸರ್, ಈ ಬಳ್ಳಾರಿಯಲ್ಲಿ ಆದಂಥ ಇನ್ಸಿಡೆಂಟ್ ಐ ಥಿಂಕ್ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೋತೀನಿ ಸರ್. ಒಂದು ಮಿಸ್ಫೈರ್ ಅಂತ ಹೇಳ್ತಾ ಇದ್ದಾರೆ, ಗಾಳಿಲಿ ಗುಂಡು ಹಾರಿಸಿದ್ರು, ಅದು ಮಿಸ್ ಆಗಿ ತಗಲಿದೆ ಅನ್ನೋಂಥದ್ದು ಈಗ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇರುವಂಥದ್ದು. ಸರ್, ನಿಮ್ಗೆ ಈ ಇನ್ಸಿಡೆಂಟ್ ಬಗ್ಗೆ ಏನು ಅನ್ಸುತ್ತೆ ಸರ್? ಇದೆಲ್ಲವನ್ನು ನೋಡ್ತಾ ಇದ್ರೆ, ರಿಪೋರ್ಟ್ಸ್ ಎಲ್ಲವನ್ನು ನೋಡಿದ್ರೆ, ಒಂದು ಆಸ್ ಎ ಪೊಲೀಸ್ ಆಫೀಸರ್ ಆಗಿ ಈ ಇನ್ಸಿಡೆಂಟ್ ಆಗ್ಲಿಕ್ಕೆ ಮೇನ್ ಕಾರಣ ಒಂದು ಪೋಸ್ಟರ್ ಬಗ್ಗೆ. ಆ ಪೋಸ್ಟರ್ ಅದು ಒಬ್ಬರು ಮನೆ ಮುಂದೆ ಬಂದು ಹಾಕಿದ್ದು ಕ್ಲಿಯರ್ ಅಪ್ ಆಗಿದೆ ಈ ಗಲಾಟೆ ಅಲ್ವಾ? ಕರೆಕ್ಟ್ ಸರ್, ಕರೆಕ್ಟ್ ಸರ್. ಹೌದು. ಸೊ ಅದು ಮೇನ್ ಕಾರಣ. ಅದನ್ನ ಅವಾಯ್ಡ್ ಮಾಡಬಹುದಿತ್ತು ಪೊಲೀಸ್. ಅದನ್ನ ನೋಡಿ ಹಾಕ್ಬೇಡಿ, ಇದನ್ನ ಬ್ಯಾನರ್ ಹಾಕ್ಬೇಡಿ, ಏನಾದ್ರು ಇದಂತ ಮುಂಜಾಗ್ರತೆ ಕ್ರಮ ತಗೊಳ್ಬೇಕಾಗಿತ್ತು. ಅದು ತಗೊಂಡಿಲ್ಲ. ಎರಡನೇದು, ಈ ಇನ್ಸಿಡೆಂಟ್ ಬಗ್ಗೆ, ಫೈರಿಂಗ್ ಆಗಿರೋ ಬಗ್ಗೆ ಇಲ್ಲಿ ನೀವು ಟಿವಿನಲ್ಲಿ ನಾನು ನೋಡಿದೆ, ಅದು 12mm ಫೈರ್ ಆರ್ಮ್ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್, ಹೌದು ಸರ್. ಈ 12mm ಇಟ್ ಇಸ್ ಅ ವೆರಿ ಪವರ್ಫುಲ್ ಅಂಡ್ ಹಿಸ್ಟಾರಿಕಲ್ ವೆಪನ್. ನನ್ನ ಪ್ರಕಾರ ಇದು ಮಿಡ್ 19th century ವೆಪನ್. ಇಟ್ ಈಸ್ ಮೇಡ್ ಇನ್ ನಾರ್ವೆ ಆರ್ ಸ್ವೀಡನ್.
ಓಕೆ ಓಕೆ 12mm ರೈಟ್. ಇಟ್ ಇಸ್ ರೆಮಿಂಗ್ಟನ್ ಅಂತ ಇದೆ, ಅದು ನನ್ನ ನೆನಪು ಬರ್ತಾ ಇರೋದು. ಯಾಕಂದ್ರೆ 12mm ಇಸ್ ನಾಟ್ ಎ ಸ್ಮಾಲ್ ವೆಪನ್, ಇಟ್ ಇಸ್ ಎ ಬಿಗ್ ಹ್ಯಾಂಡ್ ಗನ್. ಅದು ಓಕೆ ಒಂದು ಅದು 12mm ಕನ್ಫರ್ಮ್ ಆಗ್ಬೇಕು. ನನ್ಗೆ ಡೌಟ್ ಇನ್ನು 12mm ಇರಬಹುದಾ ಅಂತ. ಓಕೆ ಸರ್, ಓಕೆ ಸರ್. ಯಾಕಂದ್ರೆ 12mm ಎಲ್ಲರ ಹತ್ರನೂ ಇರಲ್ಲ ಈ ವೆಪನ್, ವೆರಿ ರೇರ್. ಹಾಂ ಸರ್, ಹಾಂ ಸರ್. ಅಂಡ್ ಇಟ್ ಈಸ್ ಎ ಆಂಟಿಕ್ ವೆಪನ್, ಓಲ್ಡ್ ವೆಪನ್ ಇದು ಒಂದು. ಹಾಂ ಸರ್. ಮತ್ತೆ ಪೊಲೀಸ್ ಅವರು ಏನ್ ಮಾಡ್ಬೇಕಾಗಿತ್ತು, ಇಮಿಡಿಯೇಟ್ ಫೈರಿಂಗ್ ಆದಾಗ ಈ ಪ್ರೈವೇಟ್ ಗನ್ ಮ್ಯಾನ್ ಅಲ್ಲಿ ಯಾರಿದ್ರು, ಯಾರು ಈ ಬಾಡಿ ಗಾರ್ಡ್ ಇದ್ರು, ಅವ್ರನ್ನ ಇಮಿಡಿಯೇಟ್ ಆಗಿ ರೌಂಡ್ ಅಪ್ ಮಾಡ್ಬಿಟ್ಟು ಅವರ ಕಸ್ಟಡಿಗೆ ತಗೊಂಡ್ಬಿಡ್ಬೇಕಾಯ್ತು. ನಿಜ ಸರ್, ಹೌದು. ಎಲಾಂಗ್ ವಿತ್ ದ ವೆಪನ್ ಎಷ್ಟಾಗುತ್ತೆ, ಎಷ್ಟು ಜನ, ನನ್ ಪ್ರಕಾರ ಒಂದು 3-4 ಜನ ಇದ್ದಿರ್ಬೇಕು ಅಷ್ಟೇ. ನಮ್ ತರ ಪೊಲೀಸ್ ತರ 50-100 ಜನ ಇರ್ಲಿಕ್ಕಿಲ್ಲ. ಹೌದೌದು. ಒಂದು 3-4 ಜನ ಇದ್ದಿರ್ಬೇಕು. ಅವ್ರನ್ನ ಎಲಾಂಗ್ ವಿತ್ ವೆಪನ್ ಅವ್ರನ್ನ ಫಿಸಿಕಲಿ ಲಿಫ್ಟ್ ಮಾಡಿ ಕರೆಕ್ಟ್ ಸರ್ ಏನ್ ಮಾಡ್ಬೇಕು, ಇಮಿಡಿಯೇಟ್ FSL ಬಂದು ಅವ್ರದ್ದು ಹ್ಯಾಂಡ್ ವಾಶ್ ತಗೊಳ್ಬೇಕಾಗಿತ್ತು. ಯಾರೇ ಗನ್ ಫೈರ್ ಮಾಡಿದಾಗ ಕೈನಲ್ಲಿ ಅದರ ಗನ್ ಪೌಡರ್ ರೆಸಿಡ್ಯೂಸ್ ಅಂತ ಹೇಳ್ತೀವಿ ನಾವು, ರೆಸಿಡ್ಯೂಸ್. ಓಕೆ ಓಕೆ ಕರೆಕ್ಟ್. ಕಾಲ್ಡ್ ಗನ್ ಶಾಟ್ಸ್ ರೆಸಿಡ್ಯೂಸ್, GSR ಅಂತೀವಿ ನಾವು. ಕರೆಕ್ಟ್ ಸರ್. ಈ ಬೆಲಾಸ್ಟಿಕ್ ಎಕ್ಸ್ಪರ್ಟ್ಸ್ ಇದಾರಲ್ಲ ನಮ್ಮ FSL ಅಲ್ಲಿ, ಹಾಂ ಸರ್, ಅವರು ಅದನ್ನ ಗನ್ ಶಾಟ್ಸ್ ರೆಸಿಡ್ಯೂಸ್ ಅಂತಾರೆ, GSR. ಇದು ಐದರ್ ಸಲ್ಫರ್, ಗನ್ ಪೌಡರ್ ಅಥವಾ ಬೇರೆ ಲೈಕ್ ಲೆಡ್, ಬೇರಿಯಂ ಮತ್ತೆ ಆಂಟಿಮಾರ್ಟಮ್, ಇವೆಲ್ಲ ಈ ಗನ್ ಈ ಬುಲೆಟ್ ಒಳಗಡೆ ಇರೋ ಇದು ಮಟೀರಿಯಲ್ಸ್, ಕೆಮಿಕಲ್ಸ್. ರೈಟ್ ಸರ್. ಈ ಮೆಟೀರಿಯಲ್ಸ್ ಫೈರ್ ಆದಾಗ ಪ್ರತಿ ಮನುಷ್ಯನ ಕೈಗೆ ಮತ್ತು ಮೈಗೆ ಅಡ್ಡಿಕೊಳ್ಳುತ್ತೆ. ಅದು ಆಟಮ್ಸ್ ಕಣ್ಣಿಗೆ ಕಾಣಲ್ಲ. ಕರೆಕ್ಟ್ ಕರೆಕ್ಟ್. ಇದು ಧೂಳಿನ ತರ ಅದು ನೆಕೆಡ್ ಐಗೆ ಕಾಣಲ್ಲ ಈ ರೆಸಿಡ್ಯೂಸ್. ರೈಟ್ ಸರ್. ಈ ಕೈನ ವಾಶ್ ಮಾಡಿಸ್ಬೇಕಾಯ್ತು. FSL ಅವ್ರ ಕೈಲಿ ವಾಶ್ ಮಾಡಿಸ್ಬೇಕಿದ್ರೆ ಯಾರು ಗನ್ ಫೈರ್ ಮಾಡಿದ್ರು ಅಂತ ಬಹಳ ಈಸಿಯಾಗಿ ಟ್ರ್ಯಾಕ್ ಮಾಡ್ಬಿಡ್ಬೋದು. ನಿಜ ಸರ್, ನಿಜ ಸರ್. ಈಗಲೂ ಅಷ್ಟೇನೆ, ಈಗಲೂ ನಾನು ಈಗ ಮಾತಾಡೋದ್ ನೋಡಿ ಅವರು ಕೈ ತೊಳ್ಕೋಬಹುದು, ಬಟ್ ಆದ್ರೂ ಬಟ್ಟೆನಲ್ಲಿ ಕೈನಲ್ಲಿ ಬಹಳಷ್ಟು ದಿವಸ ಈ ರೆಸಿಡ್ಯೂಸ್ ಇರುತ್ತೆ. ಈ ಇದು ಓಕೆ ಓಕೆ ಓಕೆ. ಉಗುರು ಸಂಧಿ ಹೋಗಿದ್ಬಿಡುತ್ತೆ, ನಮ್ಮ ನೈಲ್ಸ್ ಕೆಳಗಡೆ ಇರುತ್ತಲ್ವಾ. ಕರೆಕ್ಟ್ ಸರ್. ಅದ್ರಿಂದ ನಾವು 2 ಕೇಸು ಬರೀ ಇದರಿಂದಾನೇ ನಾವು ರೈಟ್ ಅಕ್ಯೂಸ್ ನ ಇದ್ ಮಾಡಿದ್ವಿ, ಅರೆಸ್ಟ್ ಮಾಡಿದ್ವಿ ನಾವು. ಹಾಂ ಸರ್, ಹಾಂ ಸರ್. ಒಂದು ಕೇಸ್ ನಲ್ಲಿ ಕಂಪ್ಲೇಂಟ್ ವಾಸ್ ದ ಅಕ್ಯೂಸ್. ಓಕೆ. ಅವನು ಫೈರ್ ಆರ್ಮ್ ಮಾಡಿ, ನಮ್ಗೆ ಫೈರ್ ಆರ್ಮ್ ಸಿಕ್ಲಿಲ್ಲ. ಕೊನೆಗೆ ಅವ್ನ ಕೈ ವಾಶ್ ಮಾಡಿದಾಗ, ಹ್ಯಾಂಡ್ ವಾಶ್ ಮಾಡಿದಾಗ ಸಿಕ್ಬಿಡ್ತು ನಮ್ಗೆ ರೆಸಿಡ್ಯೂಸ್. ಆಮೇಲೆ ಇಂಟ್ರಾಗೇಷನ್ ಮಾಡಿದಾಗ ಈ ಪ್ರೊಡ್ಯೂಸ್ ದ ವೆಪನ್ ಅಂತ ನೆನಪು ಬರ್ತಾ ಇದೆ. ಇದನ್ನ ಪೊಲೀಸ್ ಅವ್ರು ಮಾಡ್ಬೇಕಾಯ್ತು. ಇನ್ನು ನಾನು ನೋಡಿದೆ ಪೇಪರ್ ನಲ್ಲೂ ಕಾಣ್ತಾ ಇದೆ, ಅಪರಾಧಿ ಸಿಕ್ಕಿಲ್ಲ, ಓಡೋಗ್ಬಿಟ್ಟಿದ್ದಾರೆ. ದಿಸ್ ಸ್ಪೀಕ್ಸ್ ಅಬೌಟ್ ದಿ ಪೊಲೀಸ್ ವರ್ಕ್. ನಿಜ ನಿಜ. ಈ ಹ್ಯಾಂಡ್ ವಾಶ್ ನ ಇಮಿಡಿಯೇಟ್ ತಗೊಳ್ಬೇಕಾಯ್ತು ರೆಹಮಾನ್ ಅಂತ. ಕರೆಕ್ಟ್ ನಿಜ ನಿಜ. ಆಮೇಲೆ ಈ ಗನ್ ಇದೆಯಲ್ಲ, ಈಗ ಬಾಡಿ ಗಾರ್ಡ್ ನ ಇವ್ರು ಚೆಕ್ ಮಾಡ್ಬೇಕು, ಅವ್ರಿಗೆ ನಿಜವಾಗ್ಲೂ ಲೈಸೆನ್ಸ್ ಇದೆಯಾ, ಮತ್ತೆ ಇಂಪಾರ್ಟೆಂಟ್ ಅವ್ರಿಗೆ ಟ್ರೈನಿಂಗ್ ಆಗಿದೆಯಾ ಅಂತ ನೋಡ್ಬೇಕು. ಕರೆಕ್ಟ್ ಸರ್, ಹೌದು ಸರ್. ಈಗ ರೀಸೆಂಟ್ ಆಗಿ ಕೆಲವು ವರ್ಷಗಳಿಂದ ಈ ಗನ್ ಲೈಸೆನ್ಸ್ ಕೊಡೋರಿಗೆ ಸಿಟಿ ಆರ್ಮ್ ರಿಸರ್ವ್ ಅಥವಾ ಡಿಸ್ಟ್ರಿಕ್ಟ್ ಗಳಲ್ಲಿ DR ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವ್ ನಲ್ಲಿ 1 ತಿಂಗಳು 2 ತಿಂಗಳು ಟ್ರೈನಿಂಗ್ ತಗೊಂಡೆ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಇಂದ ಮಾತ್ರ ಅವರು ಕ್ಯಾನ್ ಪೊಸೆಸ್ ಎ ವೆಪನ್. ಕಾಮನ್ ಪಬ್ಲಿಕ್ ಅಥವಾ ಈ ಎಕ್ಸರ್ವಿಸ್ಮೆನ್ಸ್ ಇಲ್ಲ. ಅಂದ್ರೆ ಸರ್ ಒಂದು ಏಜೆನ್ಸಿಗಳಿರುತ್ತಲ್ಲ ಸರ್, ಈಗ ಕೆಲವೊಂದಷ್ಟು ಏಜೆನ್ಸಿಗಳು ಈ ಪ್ರೊವೈಡ್ ಮಾಡೋದು ಗನ್ ಮ್ಯಾನ್ಗಳನ್ನ, ಈ ಬೌನ್ಸರ್ಗಳನ್ನ ಪ್ರೊವೈಡ್ ಮಾಡೋ ಏಜೆನ್ಸಿಗಳಿರುತ್ತೆ. ಅವ್ರುಗಳು ಕೂಡ ಲೈಸೆನ್ಸ್ ತಗೊಂಡು ಅವರಿಗೆ ಒಂದು ಟ್ರೈನಿಂಗ್, ಪ್ರಾಪರ್ ಟ್ರೈನಿಂಗ್ ಆಗಿರ್ಬೇಕು, ಸರ್ಟಿಫೈ ಆಗಿರ್ಬೇಕು ಅಂತ. ಹೌದು. ಇಲ್ಲ, ನೀವ್ ಹೇಳ್ತಿ ಬೌನ್ಸರ್ಸ್ ಗನ್ ಮ್ಯಾನ್ ತಗೊಳ್ಳುವಾಗ ಗನ್ ಮ್ಯಾನ್ ಎಲ್ರ ಹತ್ರನೂ ಗನ್ ಇರಕ್ ಸಾಧ್ಯವೇ ಇಲ್ಲ. ಈ ಮಸ್ಟ್ ಬಿ ಎಕ್ಸರ್ವಿಸ್ ಮ್ಯಾನ್. ಮೋಸ್ಟ್ಲಿ ಎಕ್ಸರ್ವಿಸ್ ಮ್ಯಾನ್. ಈಗ ಸುಮಾರು ಅವ್ರಿಗೆ 20,000 ಕೊಡ್ತಾರೆ ತಿಂಗಳಿಗೆ, 25,000-30,000 ಕೊಡ್ತಾರೆ. ಸೊ ಈ ಗನ್ ಇರೋರನ್ನ ಗನ್ ಮ್ಯಾನ್ ಆಗಿ ತಗೊಳ್ಬಹುದು. ಎಲ್ರನ್ನೂ ತಗೊಂಡು ಒಬ್ಬನ ಟ್ರೈನ್ ಮಾಡೋದು ಬಹಳ ರೇರ್. ಯೂಶುವಲಿ ಎಕ್ಸ್-ಸರ್ವಿಸ್ ಮೆನ್ಸ್ ಅಥವಾ ಪೊಲೀಸ್ ಎಕ್ಸ್-ಸರ್ವಿಸ್ ಮೆನ್ ಅವ್ರಿಗೆ ಆರ್ಮ್ಡ್ ರಿಸರ್ವ್ಡ್ ಅವ್ರನ್ನ ತಗೊಳ್ತಾರೆ. ಅದರಲ್ಲಿ ಈ ಗನ್ ಇಟ್ಕೊಳ್ಳುವಾಗ ನೋಡ್ಬೇಕು ಪೊಲೀಸ್ನವರು ಅಷ್ಟೇ, ಆ ಗನ್ ಯಾವಾಗ್ಲೂ ಈ ಬ್ಯಾರಲ್ ಮೇಲ್ಗಡೆ ಗಾಳಿಗೆ ಮೇಲ್ಗಡೆ ಇರ್ಬೇಕು. ಈ ದೊಡ್ಡ ವೆಪನ್, ಸ್ಮಾಲ್ ಒನ್ ನಮ್ಮ ಸೊಂಟಕ್ಕೆ ಹಾಕೊಂಡ್ಬಿಟ್ಟಿರ್ತಾರೆ. ಅಲ್ಲೂ ಅಷ್ಟೇ ಆ ಗನ್ ಬ್ಯಾರಲ್ ನೆಲಕ್ಕಿರುತ್ತೆ. ಈ ದೊಡ್ಡ ಗನ್ ಆದ್ರೆ ಬ್ಯಾರಲ್ ಯಾವಾಗ್ಲೂ ಮೇಲ್ಗಡೆಗೆ ಇರ್ಬೇಕು. ಆಮೇಲೆ ಟ್ರಿಗರ್ ಮೇಲೆ ಬೆರಳು ಒಳಗಡೆ, ಟ್ರಿಗರ್ ಮೇಲೆ ಕೂರ್ಬಾರ್ದು ಯಾವಾಗ್ಲೂ. ಟ್ರಿಗರ್ ಇಂದ ಹೊರಗಡೆ ಇರ್ಬೇಕು. ಆ ಟ್ರಿಗರಿಗೆ ಒಂದು ಗಾರ್ಡ್ ಕೊಟ್ಟಿರ್ತಾರೆ, ಗಾರ್ಡ್ ಮೇಲೆ ಬೆರಳು ಇರ್ಬೇಕು.
ಇದನ್ನೆಲ್ಲ correct. ಪೊಲೀಸರು ಅಬ್ಸರ್ವ್ ಮಾಡ್ತಾ ಇರ್ಬೇಕು ಈ ಗನ್ ಇರೋವನ್ನ ಅಂತ. ಅಚ್ಚಾ ಸರ್, ಹಾ. ಯಾಕೆಂದ್ರೆ ಬೆರಳು ಟ್ರಿಗರ್ ಮೇಲೆ ಕೂತು ತಳ್ಳಾಟದಲ್ಲಿ ಆಗ್ಬಿಡುತ್ತೆ. ಕರೆಕ್ಟ್ ಸರ್, ಹೌದು, ಮಿಸ್ಫೈರ್ ಆಗ್ಬಿಡುತ್ತೆ, ಹೌದು. ಇವೆಲ್ಲ ಪ್ರಿಕಾಷನರಿ ಮೆಷರ್ಸ್ ತಗೊಳ್ಬೇಕು. ಬಟ್ ನನ್ನ ಪ್ರಕಾರ ಈ ಬುಲೆಟ್ ಇಚ್ಛಿಗಿರುತ್ತೆ ನೋಡಿ, ಈಗ ತೀರೋಗಿದಾರ ಹಾ ಸರ್, ಹಾ ಸರ್, ಕಾರ್ಯಕರ್ತರು, ಹೌದು. ಅವರು ಪೋಸ್ಟ್ ಮಾರ್ಟಮ್ ಅಲ್ಲಿ ಬಾಡಿನಲ್ಲಿ ಬುಲೆಟ್ ಸಿಗುತ್ತೆ. ಹಾ ಸರ್, ಹೌದು ಹೌದು, ಅದನ್ನ FSL ಕಳಿಸಿದ್ದಾರೆ ಸರ್ ಈಗ ಮಡಿವಾಳಕ್ಕೆ. ಅದನ್ನ FSL ಕಳಿಸಿ ಈಗ ಗನ್ ಸೀಸ್ ಮಾಡುತ್ತಾರೆ. ಕೆಲವು ಯಾರ್ಯಾರು ಗನ್ ಮ್ಯಾನ್ ಹತ್ರ ಸೀಸ್ ಮಾಡಿ ಅದನ್ನ ಟೆಸ್ಟ್ ಮಾಡಿದಾಗ ಯಾವ ಗನ್ ಇಂದ ಫೈರಿಂಗ್ ಆಗಿದೆ ಅನ್ನೋದು ಗೊತ್ತಾಗ್ತದೆ, ರಿಚರ್ಸ್ ಇಂದ ಗೊತ್ತಾಗ್ತದೆ. ರೈಟ್ ಸರ್. ಸರ್, ಈಗ ಇರೋ ಪ್ರಶ್ನೆ ಅಂದ್ರೆ ಈ ಗನ್ ಮ್ಯಾನ್ಗಳು ಇರ್ತಾರಲ್ಲ ಸರ್, ಈಗ ಖಾಸಗಿಯಾಗಿ ಅಪಾಯಿಂಟ್ ಮಾಡ್ಕೊಳ್ತಾರಲ್ಲ ಈಗ ಏಜೆನ್ಸಿಯಿಂದ ಅಥವಾ ಅವರಾಗೆ ಓನ್ ಆಗಿ, ಇವ್ರಿಗೆ ಏನ್ ರೂಲ್ಸ್ ಇರುತ್ತೆ ಸರ್? ಇವ್ರು ಏನು ಆ ಥರ ಗನ್ ಫೈರ್ ಓಪನ್ ಮಾಡಬಹುದಾ? ಯಾವ ಸಂದರ್ಭದಲ್ಲಿ ಓಪನ್ ಮಾಡಬಹುದಾಗತ್ತೆ? ಅವ್ರಿಗೇನು ಅವಕಾಶಗಳಿರುತ್ತೆ ಸರ್ ಹಾಗಾದ್ರೆ? ಇಲ್ಲ, ಸಿ ಗನ್ ಮ್ಯಾನ್ ಅನ್ಲೆಸ್ ಈಗ ಇವ್ರು ಯಾರಿಗೆ ಪರ್ಸನ್ಗೆ ಪ್ರೊಟೆಕ್ಟಿವ್ ಆಗಿರ್ತಾರಲ್ಲ ಅವ್ರಿಗೆ ಯಾರಾದ್ರೂ ಗನ್ ತೋರಿಸಿ ನಿಲ್ತಾಗ ಫೈರ್ ಮಾಡಬಹುದು. ಫೈರ್ ಅಂದ್ರೆ ನಮ್ಮಲ್ಲಿ ಇರೋದು ಸೊಂಟ ಕೆಳಗಡೆ ಕಾಲು ಹೊಡಿಬೇಕು, ಒಂದೇ ಸರಿ ಹೊಡಿಬಾರ್ದು ಮೇಲ್ಗಡೆಗೆ ಅಂತ ಇದೆ ನಮ್ಮ ಒಂದು ರೂಲ್. ಕರೆಕ್ಟ್ ಸರ್. ಆಮೇಲೆ ಈ ಗುಂಪು ಚದುರಿಸೋದಕ್ಕೆ ಏರ್ ಫೈರ್ ಮಾಡಬಹುದು. ಯಾವಾಗ ಇವರು ಗನ್ ಮ್ಯಾನ್ ಒಬ್ಬ ಈಗ MLAಗೋ ಒಬ್ಬ ಮಿನಿಸ್ಟರ್ಗೋ ಒಬ್ಬ ಗನ್ ಮ್ಯಾನ್ ಇರ್ತಾರೆ, ಅಲ್ಲಿ ವಿಪರೀತ ಗಲಾಟೆಗಳಾಗಿ ಕಲ್ಲು ಬೀಳ್ತಾ ಇರುತ್ತೆ. ಮತ್ತೆ ಆ ವ್ಯಕ್ತಿಗೆ, ಆ VIP ಪರ್ಸನ್ಗೆ, ಯಾರು ಗನ್ ಮ್ಯಾನ್ ಇರ್ತಾರ ಆ VIP ಪರ್ಸನ್ಗೆ ಅವರ ಜೀವಕ್ಕೆ ಯಾವಾಗ ಇದು ಬರುತ್ತೆ, ಧಕ್ಕೆ ಬರ್ತಾ ಇರುತ್ತೆ, ಆವಾಗ ಗನ್ ಮ್ಯಾನ್ ಕ್ಯಾನ್ ಓಪನ್ ಫೈರ್ ಟು ದ ಏರ್. ಕರೆಕ್ಟ್ ಸರ್. ಅಟ್ ಎನಿ ಕಾಸ್ಟ್, ನಾಟ್ ಆನ್ ದಿ ಹ್ಯೂಮನ್ ಬೀಯಿಂಗ್. ಕರೆಕ್ಟ್. ಈಗ ನಾವು ಅಷ್ಟೇ, ಈಗ ರೈಟಿಂಗ್ ಆಗುತ್ತಲ್ಲ, ರೈಟಿಂಗ್ ಆದಾಗ ನೋಡಿ, ಆಕ್ಚುಲಿ ನಿನ್ನೆ ಒಂದು ಬಹಳ ಲೀಡಿಂಗ್ ಪೇಪರ್ ಅಲ್ಲಿ ಮುಂದ್ಗಡೆ ಪೊಲೀಸ್ ಅವರು ಗನ್ ಫೈರ್ ಮಾಡಕ್ ತೋರಿಸ್ತಾ, ಇಟ್ ಇಸ್ ನಾಟ್ ಗನ್, ಇಟ್ ಈಸ್ ಇದು ಏನು ನಮ್ಮ ಈ ಟಿಯರ್ ಗ್ಯಾಸ್ ಮಾಡೋದಕ್ಕೆ ಶೆಲ್ ಅಲ್ವಾ? ಕರೆಕ್ಟ್ ಸರ್, ಕರೆಕ್ಟ್ ಸರ್, ಹೌದು. ಟಿಯರ್ ಗ್ಯಾಸ್ ಗನ್ ಅಲ್ಲಿ ಟಿಯರ್ ಗ್ಯಾಸ್ ಡೈರೆಕ್ಟ್ ಹ್ಯೂಮನ್ ಬೀಯಿಂಗ್ ಇಟ್ಟು ಫೈರ್ ಮಾಡಿದಾಗ ಅದು ಹೋಗಿ ಡೈರೆಕ್ಟ್ ತಲೆಗಿಲೆ ಹೊಡೆದು ಸಾವನ್ನು ಆಗ್ಬಹುದು. ಕರೆಕ್ಟ್ ಸರ್, ಹೌದು. ಬಟ್ ಅದು ನೆಲಕ್ಕೆ ಬಿದ್ದು ಅದು ಸ್ಪ್ರೆಡ್ ಆಗುತ್ತೆ, ಗ್ಯಾಸ್ ಸ್ಪ್ರೆಡ್ ಆಗುತ್ತೆ, ಅದು ಗ್ಯಾಸ್ ಗನ್. ಅಂದ್ರೆ ಮಾಬ್ ನ ಕ್ಲಿಯರ್ ಮಾಡೋದಕ್ಕೆ ಯೂಶುವಲಿ ಬಳಸ್ತಾರೆ ಅಷ್ಟೇ. ಅದು ಫಸ್ಟ್ ನಾವು ಫಸ್ಟ್ ಲಾಠಿ ಚಾರ್ಜ್ ಮಾಡಬೇಕು, ಆವಾಗ ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ಗ್ಯಾಸ್ ಮಾಡಿ ಅದರಲ್ಲೂ ಆಗದೆ ವಿಪರೀತ ಸಾವು ನೋವುಗಳಾದಾಗ ಮಾತ್ರ ಫೈರಿಂಗ್ ಓಪನ್ ಮಾಡಬೇಕು. ಫೈರಿಂಗ್ ಸೀನಿಯರ್ ಪೊಲೀಸ್ ಆಫೀಸರ್ ಯಾರು ಇರ್ತಾರೆ, SP ಅಥವಾ DIG, IG ಅಥವಾ ಸಬ್ ಇನ್ಸ್ಪೆಕ್ಟರ್, ಯಾರು ಆ ಸ್ಥಳದಲ್ಲೇ ಗಲಭೆ ಆಗೋ ಸ್ಥಳದಲ್ಲಿ ಸೀನಿಯರ್ ಮೋಸ್ಟ್ ಪರ್ಸನ್ ಪರ್ಮಿಷನ್ ಕೊಡ್ಬೇಕು. ಮತ್ತೆ ಈ ರೈಟಿಂಗ್ ನಡೆಯುವಾಗ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಬಂದಿರ್ತಾರೆ, ಲೈಕ್ DC, ಅಸಿಸ್ಟೆಂಟ್ ಕಮಿಷನರ್ ಬಂದಿರ್ತಾರೆ ರೆವೆನ್ಯೂ ಅಂತ, ಅವರು ಪರ್ಮಿಷನ್ ಕೊಡಬಹುದು. ಇಲ್ಲಿ ನನ್ನ ಪ್ರಕಾರ ಪೊಲೀಸ್ನವರು ಫೈರ್ ಮಾಡ್ದಂಗೆ ಕಾಣ್ತಾ ಇಲ್ಲ ಇದನ್ನ. ಇದು ಯಾರೋ ಗನ್ಮ್ಯಾನೇ ಫೈರ್ ಮಾಡ್ದಂಗೆ ಆಗ್ತಾ ಇದೆ, ಕಾಣಿಸ್ತಾ ಇದೆ ನನಗೆ. ಪೊಲೀಸ್ನವರು ಅಷ್ಟು ಬೇಗ ಫೈರಿಂಗ್ ಯೂಸ್ ಮಾಡಲ್ಲ, ಅವರು ಟಿಯರ್ ಗ್ಯಾಸ್ ಮಾಡಿ ಲಾಠಿ ಚಾರ್ಜ್ ಮಾಡಿದ್ಮೇಲೆ ಗನ್ನು ಫೈರ್ ಓಪನ್ ಮಾಡೋದು ಬಹಳ ಲೇಟ್ ಆಗಿ, ಮತ್ತೆ ಸೀನಿಯರ್ ಆಫೀಸರ್ಸ್ ಪರ್ಮಿಷನ್ ಕೊಡೋವರ್ಗೆ ಯಾರು ಮಾಡಲ್ಲ. ಕರೆಕ್ಟ್ ಸರ್, ಹೌದು. ಈ ಪ್ರಕರಣದಲ್ಲೂ ಹಂಗೆ ಅನ್ಸುತ್ತೆ ಇದು. ಹೌದೌದು, ಹಾಗಾಗಿದೆ ರೆಹಮಾನ್. ಇದರಲ್ಲಿ ಈಗ ಯಾರು ಗನ್ ಮ್ಯಾನ್ ಇದ್ರಲ್ಲ, ಅಲ್ಲಿ ಯಾರ ಗನ್ ಮ್ಯಾನ್ ಇದ್ರು ಅಂತ ಗೊತ್ತಿರುತ್ತೆ ಪೊಲೀಸ್ ಅವರಿಗೆ. ಏನಾದ್ರು ಸಡನ್ ಆಗಿ ಸೇರಿಲ್ಲ, ಇದು ಬ್ಯಾನರ್ ಆಗಿ ಗಲಾಟೆ ಆಗುವಾಗ ಯಾರೋ ಬಂದಿದ್ದಾರೆ, VIP ಅವ್ರ ಜೊತೆ ಗನ್ ಮ್ಯಾನ್ ಬಂದಿದ್ದಾರೆ. ಹೌದು ಸರ್. ಆ ಗನ್ ಮ್ಯಾನ್ ತಕ್ಷಣ ಇವ್ರಪ್ಪ ಇದಕ್ಕೆ ತಗೊಳ್ಬೇಕಾಯ್ತು, ವಶಕ್ಕೆ ಪಡಿಬೇಕಿತ್ತು. ವಶಕ್ಕೆ ತಗೊಂಡು ಅವ್ರನ್ನ FSL ಟೆಸ್ಟ್ ಮಾಡ್ಬಿಟ್ಟಿದ್ರೆ ಯಾರು ಫೈರ್ ಮಾಡಿ, ಅವ್ನು ಹೇಳೋದೇ ಬೇಡ, ಅವ್ನ ಕೈ ಹ್ಯಾಂಡ್ ವಾಶ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡುದು, ಸಿಡಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುದು. ನಿಜ. ಅಂಡ್ ಆಫ್ ಕೋರ್ಸ್ ಈಗ ಬುಲೆಟ್ ಸಿಕ್ಕಿರೋದು ಯಾವ ಗನ್ನಿಂದ ಅಂತ ಗೊತ್ತು ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಗನ್ ಸಿಕ್ಕ ತಕ್ಷಣ ಅದನ್ನ ಮ್ಯಾಚ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ನೀವು ಹೇಳ್ತಿದ್ರಿ 12mm ಇಟ್ ಇಸ್ ಎ ಪವರ್ಫುಲ್ ಹಿಸ್ಟಾರಿಕಲ್ ವೆಪನ್. ಓಕೆ. 12mm ಅದು ವೆರಿ ರೇರ್ ಗನ್. ಯಾಕಂದ್ರೆ ನಮ್ಮೆಲ್ಲ 0.9mm ನಮ್ದು ಪಿಸ್ತೂಲ್ ಇರೋದು 0.9mm, ರಿವಾಲ್ವರ್ ಇರೋದು 0.32. ಓಕೆ, ಹೌದು. ಇದು 12mm ಅಂತ ಹೇಳಿದ್ರೆ ಈ 9mm ಪಿಸ್ತೂಲ್ಗಿಂತ ದೊಡ್ಡದು. ಅದನ್ನ ಸಿಂಗಲ್ ಬೋರ್ ಅಂತ ಹೇಳ್ತಾ ಇದ್ರು ಸರ್, ಸಿಂಗಲ್ ಬೋರ್ ಗನ್ ಇಂದ ಅಂತ. ಇದು ರೈಫಲ್, ಮೋಸ್ಟ್ ಪ್ರಾಬಬ್ಲಿ ರೈಫಲ್ ಇದು ವೆಪನ್. ಓಕೆ ಸರ್, ಓಕೆ. ಇಟ್ ಇಸ್ ಎ ರೈಫಲ್. 12mm ರೈಫಲ್ ಇರ್ಬೇಕಂದ್ರೆ ರಿಟರ್ನ್ ರೈಫಲ್ ಇರ್ಬೇಕಂತ ಕಾಣಿಸುತ್ತೆ ನನ್ನ ಪ್ರಕಾರ. ಓಕೆ, ಹೌದು. ಯಾಕಂದ್ರೆ ಇದು ರೈಫಲ್ ಅಂತ ಹೇಳಿದ್ರೆ ಈ ಬ್ಯಾರಲ್ ಒಳಗಡೆ ಒಂದು ಸ್ಪೈರಲ್ ಮಾರ್ಕ್ ಇರುತ್ತೆ. ಈ ಬುಲೆಟ್ ಸ್ಪೈರಲ್ ಹೋಗುವಾಗ ಸ್ಪೀಡ್ ತಗೊಳುತ್ತೆ. ಇಟ್ ಈಸ್ ಎಫೆಕ್ಟಿವ್ ರೇಂಜ್ ಇಸ್ ಮೋರ್, ಕಿಲ್ಲಿಂಗ್ ರೇಂಜ್ ಇಸ್ ಮೋರ್ ಇನ್ ರೈಫಲ್. ಈ ಆರ್ಡಿನರಿ ನಮ್ 12 ಬೋರ್ ಗನ್ ಸ್ಟ್ರೈಟ್ ಹೋಗುತ್ತೆ ಬ್ಯಾರಲ್ ಒಳಗಡೆ.
ರೈಫಲ್ ಅಂದ್ರೆ ರೈಫಲಿಂಗ್ ಸ್ಪೈರಲ್ ಆಗೋಗುತ್ತೆ ಬುಲೆಟ್. ಅಚ್ಚಾ ಸರ್, ಹಾಂ ಹಾಂ ಹಾಂ. ಆಮೇಲೆ ಇಂಜುರಿನೂ ಅಷ್ಟೇ, ಇಂಜುರಿ ಎಂಟ್ರಿ ಸ್ಮಾಲ್ ವೂಂಡ್ ಇರುತ್ತೆ, ಎಕ್ಸಿಟ್ ದೊಡ್ಡದು ಇಷ್ಟು ಮಾಂಸ ಕಿತ್ತೋಗ್ಬಿಡುತ್ತೆ. ಓಕೆ ಓಕೆ ಹಾಂ. ಅಂದರೆ ಸರ್ ನೀವು ಹೇಳ್ತಿರೋದು ಈಗ ಪಾಯಿಂಟ್ ಬ್ಲಾಂಕಲ್ಲಿ ಏನಾದರೂ ಹೊಡೆದಿದ್ರೆ, ಈಗ ಬೆನ್ನಿಗೆ ಬಿದ್ದಿದೆ ಅಂತ ಏನು ಹೇಳ್ತಾ ಇದ್ರೆ, ಅದು ಪೂರ್ತಿ ದೇಹ ಸೀಳಿ ಹೋಗ್ಬೇಕಾಗಿರ್ತಿತ್ತಲ್ವಾ? ದೇಹದ ಒಳಗಡೆನೆ ಕಾರ್ಟ್ರಿಡ್ಜ್ ಸಿಕ್ಕಿದೆ, ಬುಲೆಟ್ ಸಿಕ್ಕಿದೆ ಅಂದ್ರೆ ಎಂಟ್ರಿ ಇದೆಯಲ್ಲ, ಎಂಟ್ರಿ ಏನಿರುತ್ತೆ ಸ್ಮಾಲ್ ವೂಂಡ್ ಇರುತ್ತೆ. ಹಾಂ ಹಾಂ ಹಾಂ. ಅದು ಒಳಗಡೆ ಹೋಗ್ತಾ ದೇಹದ ಒಳಗಡೆ ಸ್ಪೈರಲ್ ಆಗಿ ತಿರುಗುತ್ತೆ, ಬುಲೆಟ್ ತಿರುಗುವಾಗ ಎಕ್ಸಿಟ್ ಏನಾಗುತ್ತೆ, ಇಷ್ಟು ಮಾಂಸ ಕಿತ್ತೋಗ್ಬಿಡುತ್ತೆ, ದೊಡ್ಡ ಉಂಡಾಗ್ಬಿಡುತ್ತೆ. ಕರೆಕ್ಟ್ ಸರ್. ಹಾಂ ಸರ್. ಸೊ ಆ ಇಂಜುರೀಸ್ ಇಂದಾನೆ ಗೊತ್ತಾಗುತ್ತೆ ವೆದರ್ ಇಟ್ ಈಸ್ ಎ ರೈಫಲ್ ಆರ್ಡಿನರಿ ವೆಪನ್ ಅಂತ ಗೊತ್ತಾಗುತ್ತೆ. ಓಕೆ ರೈಟ್ ಸರ್. ಓಕೆ ಎಸ್ ಸರ್, ರಿಯಲಿ ಸರ್, ಇಟ್ಸ್ ಅ ವೆರಿ ಅನ್ಫಾರ್ಚುನೇಟ್ ಅಂಡ್ ವೆರಿ ಅನ್ಫಾರ್ಚುನೇಟ್. ನೋಡಿ, ನನಗೆ ಅನಿಸ್ತಾ ಇದೆ, ಒಂದು SP ನ ಸಸ್ಪೆಂಡ್ ಮಾಡಿದ್ದು ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ ಸರ್ಕಾರ. ಸರ್ ಪಾಪ ಅವ್ರು ಅವತ್ತಿನ ಬೆಳಿಗ್ಗೆ ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡಿರಿ ಸರ್, ಅವಾಗ ತಾನೇ ಟ್ರಾನ್ಸ್ಫರ್ ಆಗಿರೋದು ಅವ್ರು. ಪಾಪ ಅವತ್ತು ರಾತ್ರಿ ಹಿಂಗಾಗಿದೆ. It speaks about the shirking responsibility of the politicians. True sir. See, ಮಾಡಿರೋದು ತಪ್ಪು ಪೊಲಿಟಿಷಿಯನ್ಸ್. ಯಾರನ್ನ ಬಲಿಪಶು ಮಾಡಿದ್ದಾರೆ, ಒಬ್ಬ IPS ಆಫೀಸರ್, ಯಾರೇ IPS ಆಗಲಿ ಯಾರೇ ಪೊಲೀಸ್ ಆಫೀಸರ್ ಸಸ್ಪೆಂಡ್ ಮಾಡಿದ್ದು ಮೂರ್ಖತನ ನನ್ನ ಪ್ರಕಾರ. ಟ್ರೂ ಸರ್. ಇಲ್ಲಿ ಇದು ತಪ್ಪು ಮಾಡಿದ್ದಾರೆ. ಆಮೇಲೆ ಇದನ್ನ ಅವಾಯ್ಡ್ ಮಾಡಬೇಕು. ಜಸ್ಟ್ ಯಾರೋ ಒಂದು ಡಿಸ್ಪ್ಯೂಟೆಡ್ ಪರ್ಸನ್ ಇದ್ದಾರೆ, ಅವ್ರ ಮನೆ ಮುಂದೆ ಇದನ್ನ ಹಾಕ್ಬಾರ್ದು. ಕರೆಕ್ಟ್ ಸರ್. ಹೌದು ಸರ್, ಅದನ್ನ ಅವಾಯ್ಡ್ ಮಾಡಬೇಕು. ನೋಡಿ, ಆ ಸಣ್ಣ ವಿಚಾರಕ್ಕೆ ಇಷ್ಟು ದೊಡ್ಡ ಮಸಲ್ ಪವರ್ ಯೂಸ್ ಮಾಡ್ತಾ ಇದ್ದಾರೆ. ಹೌದು. ಇಟ್ ಸ್ಪೀಕ್ಸ್ ಅಬೌಟ್ ದಿ ಇನ್ಎಫಿಷಿಯನ್ಸ್ ಆಫ್ ದಿ ಪೊಲಿಟಿಷಿಯನ್ಸ್. ವೆರಿ ಟ್ರೂ ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವ್ಯೂಸ್ಗೆ ಸರ್. ಎಸ್ ಸರ್, ಸಿ ಯು ಸೂನ್. ಒಳ್ಳೆದಾಗಲಿ ಸರ್. ಬಾಯ್. ಎಸ್, ಇದಿಷ್ಟು ಟೈಗರ್ ಅಶೋಕ್ ಕುಮಾರ್ ಅವರ ಮಾತುಗಳು. ಅವ್ರು ಹೇಳೋ ಹಾಗೆ ಒಂದು ಕಡೆ ಈ ಘಟನೆಯನ್ನು ಖಂಡಿತವಾಗ್ಲೂ ಅವಾಯ್ಡ್ ಮಾಡ್ಬೋದಾಗಿತ್ತು. ಯಾಕಂದರೆ ಈ ಥರದೊಂದಷ್ಟು ಆಗತ್ತೆ, ಸೆನ್ಸಿಟಿವ್ ಏರಿಯಾ ಅಂತ ಹೇಳಿದಾಗ ಇನ್ನೊಂದಿಷ್ಟು ಫೋರ್ಸ್ನಲ್ಲಿ ಡಿಪ್ಲಾಯ್ ಮಾಡುವಂಥದ್ದು. ಆಮೇಲೆ ಈಗ SP ಅವರನ್ನ ಸಸ್ಪೆಂಡ್ ಮಾಡಿರುವಂಥದ್ದು ಬಾಲಿಶ ಅಂತ ಅನ್ಸುತ್ತೆ. ಪಾಪ ಬಲಿಪಶು ಮಾಡಲಾಗ್ತಾ ಇದೆ ಅವ್ರನ್ನ ಅನ್ನುವಂಥದ್ದು ಕೂಡ ಅನ್ಸುತ್ತೆ. ಹಾಗೆ ಇದುವರೆಗೂ ಯಾಕೆ ಆ ವ್ಯಕ್ತಿ, ಆ ಗನ್ಮ್ಯಾನ್ ವಿಜುವಲ್ಸಲ್ಲಿ ಇದೆ, TV9 ನಾವು ತೋರಿಸ್ತಾ ಇದ್ದೀವಿ ವಿಡಿಯೋಗಳನ್ನ, ಅಲ್ಲಿ ಕಾಣಿಸ್ತಾ ಇದ್ದಾನೆ ಆತ ಮೇಲೆ ಗನ್ ಫೈರ್ ಮಾಡ್ತಾ ಇರುವಂಥದ್ದು, ಇನ್ನೊಂದು ರೆಡ್ಡಿ ಮನೆ ಕಡೆನೇ ಫೈರ್ ಮಾಡ್ತಾ ಇರುವಂಥದ್ದು ವಿಜುವಲ್ಸ್ ಇದೆ. ಆತನ ರೌಂಡ್ ಆಫ್ ಮಾಡುವಂಥದ್ದು ಅಷ್ಟು ಕಷ್ಟ ಆಗಿರಲಿಲ್ಲ. ಆತನನ್ನು ಆಲ್ರೆಡಿ ಅವಾಗಲೇ ವಶಕ್ಕೆ ಪಡೆದು ಆತನ ತನಿಖೆಗೆ ಒಳಪಡಿಸ್ಬೋದಿತ್ತು, ಆತನ ಗನ್ ಸೀಸ್ ಮಾಡ್ಬೋದಿತ್ತು. ಯಾಕೆ ಇದನ್ನು ಮಾಡಿಲ್ಲ? ಬಹುಶಃ ಅಲ್ಲಿನ ಪೊಲಿಟಿಕಲ್ ಏನಾದರೂ ಕಂಟ್ರೋಲ್ ಇದೆಯಾ, ಪೊಲಿಟಿಕಲ್ ಏನಾದರೂ ಪ್ರೆಷರ್ ಪೊಲೀಸರ ಮೇಲೆ ಕೆಲಸ ಮಾಡ್ತಾ ಇದೆಯಾ ಅನ್ನುವಂಥದ್ದು ಕೂಡ ಸಹಜವಾಗಿ ಪ್ರಶ್ನೆಗಳು ಮೂಡುತ್ತೆ. ಎನಿವೆ, ಈ ಪ್ರಕರಣದ ಬಗ್ಗೆ ಈಗ ತನಿಖೆ ನಡೀತಾ ಇದೆ, ನೋಡುವ ಯಾವ ರೀತಿಯಾಗಿ ತನಿಖೆ ಹೊರಹೊಮ್ಮುತ್ತೆ. ಬಟ್ ಒಂದಂತೂ ಸತ್ಯ, ಒಬ್ಬ ಬಡವರ ಮನೆಯ ಮಗ ಇಲ್ಲಿ ಸಾವನ್ನಪ್ಪಿದ್ದಾನೆ. ಯಾರೋ ಒಬ್ಬ ದೊಡ್ಡ ಶ್ರೀಮಂತರ ಮಗನೋ ಅಥವಾ ಯಾರು ಈ ಒಂದು ಘಟನೆಗಳಿಗೆ ಕಾರಣ ಆಗ್ತಾರಲ್ಲ ಈ ಪಾಲಿಟಿಷಿಯನ್ಸ್ಗಳು, ಅವ್ರುಗಳ ಯಾರೋ ಒಬ್ಬ ಫ್ಯಾಮಿಲಿಯವರು, ಅವ್ರು ಯಾರೂ ಕೂಡ ಇಂಥದ್ದಕ್ಕೆ ಬರುತ್ತಿಲ್ಲ. ಇಂಥದ್ರಲ್ಲಿ ಪ್ರಾಣ ಕಳ್ಕೊಳ್ಳುವಂಥವ್ರು ಅಮಾಯಕರು, ಬಡವರು, ಶ್ರಮಜೀವಿಗಳು. ನೋಡಿ, ಅವ್ರ ಕುಟುಂಬಕ್ಕೆ ಈತ ಮನೆ ಆಧಾರವಾಗಿದ್ದ. ಅವ್ರ ಅಕ್ಕ ಪಾಪ ಅಳುವಾಗ ನಿಜಕ್ಕೂ ನೋವಾಗತ್ತೆ. ಇಂಥ ಒಬ್ಬ ಹುಡುಗ ಯಾರನ್ನೋ ಮೆಚ್ಸೋದಕ್ಕೆ ಅಥವಾ ಯಾವುದೋ ಒಂದು ಅಭಿಮಾನದ ಮೇಲೆ ಹೋಗಿ ಬ್ಯಾನರ್ ಕಟ್ಟೋದಕ್ಕೆ ಹೋಗಿ ಅವ್ರ ಕಾರ್ಯಕರ್ತ ಅನ್ನೋ ರೀತಿಯಲ್ಲಿ ವರ್ಕ್ ಮಾಡೋಕ್ಕೆ ಹೋಗಿ ತನ್ನ ಜೀವವನ್ನು ಕಳ್ಕೊಳ್ತಾ ಇದ್ದಾನೆ. ಯಾವಾಗಲೂ ನಾವು ಹೇಳ್ತಿರ್ತೀವಿ, ಇಂಥ ಪೊಲಿಟಿಕಲ್ ರೈವಲ್ರಿಗೆ, ಈ ಥರದ್ದು ಒಂದಷ್ಟು ಘಟನೆಗಳಿಗೆ ನೀವು ಹೋಗಬೇಡಿ. ಯಾಕೆ? ನಿಮ್ಮ ಪ್ರಾಣ ಮುಖ್ಯ ಅಲ್ವಾ? ನಿಮ್ಮ ಫ್ಯಾಮಿಲಿಗೆ ಯಾರಾಗ್ತಾರೆ ನೀವು ಹೊರಟೋಗ್ಬಿಟ್ರೆ? ಸ್ವಲ್ಪ ಸಂಯಮದಿಂದ ಬಿಹೇವ್ ಮಾಡಿ. ಯಾಕೆ ಇಂಥ ಒಂದು ಗಲಭೆಗಳಿಗೆ ಕಾರಣಕರ್ತರಾಗ್ತೀರಿ? ದಯವಿಟ್ಟು ಯಾರೂ ಕೂಡ ಈ ಥರದಕ್ಕೆ ಹೋಗಿ ಪ್ರಾಣವನ್ನು ಕಳ್ಕೊಬೇಡಿ. ಇದಷ್ಟೇ ನಮ್ಮ ಕಳಕಳಿ, TV9 ಕಳಕಳಿ. ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಘಟನೆಯ ಬಗ್ಗೆ, ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.